ಕಾಂಗ್ರೆಸ್ ಗೊಂದಲಕ್ಕೆ ಹಿಂದೆ ಫುಲ್ ಸ್ಟಾಪ್ ಬೀಳುತ್ತಾ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ನೇತೃತ್ವದಲ್ಲಿ ಎಲ್ಲವೂ ಸುಸೂತ್ರನ. ಹಾಗಾದ್ರೆ ಸಂಜೆ 6 ಗಂಟೆಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ನೇತೃತ್ವದಲ್ಲಿ ಸಿಎಲ್ಪಿ ಸಭೆ ನಡೆಯುತ್ತೆ. ಕಾಂಗ್ರೆಸ್ ಗೊಂದಲಕ್ಕೆ ಇವತ್ತೇ ಇತಿಶ್ರೀ ಹಾಡ್ತಾರಾ, ಸ್ಟಾಪ್ ನೀಡ್ತಾರಾ? ಯಾಕಂತ ಹೇಳಿದ್ರೆ ಬಣಗಳ ಸಂಘರ್ಷ ನಡೀತಾ ಇದೆ. ಸಂಜೆ 6 ಗಂಟೆಗೆ ಸಿಎಲ್ಪಿ ಸಭೆ ನಡೆಯುತ್ತೆ. ಬಹಳ ಮಹತ್ವದ್ದು ಕಾಂಗ್ರೆಸ್ ಪಾಲಿಗೆ. ಕಾಂಗ್ರೆಸ್ನ ಒಳಜಗಳಕ್ಕೆ ಸುರ್ಜೇವಾಲಾ ಅವರು ಮದ್ದು ಅರಿತಾರಾ? ಹಾಗಾದ್ರೆ ಇವತ್ತಿನ ಸಭೆಯಲ್ಲಿ ದಲಿತ ನಾಯಕರು ಭಾಗಿಯಾಗ್ತಾರಾ? ಯಾಕಂದ್ರೆ ನೇರವಾಗಿ ಡಿ.ಕೆ. ಶಿವಕುಮಾರ್ ಅವರಿಗೆ ಕೌಂಟರ್ಗಳನ್ನು ಕೊಡ್ತಾ ಬರ್ತಾ ಇದ್ದಾರೆ. ಸಿಎಂ ಸ್ಥಾನ ಬದಲಾವಣೆ ವಿಚಾರ ಚರ್ಚೆ ಆಗೋ ಸಾಧ್ಯತೆಗಳಿದ್ದಾವೆ. ಸಿಎಲ್ಪಿ ಸಭೆಗೂ ಮುನ್ನ ಪದಾಧಿಕಾರಿಗಳ ಸಭೆ ನಡೆಯುತ್ತೆ. ಅಂದ್ರೆ ಈಗ ಕೆ.ಎನ್. ರಾಜಣ್ಣ ಆಗಿರ್ಬೋದು, ಎಚ್.ಸಿ. ಮಹದೇವಪ್ಪ ಆಗಿರ್ಬೋದು, ಪರಮೇಶ್ವರ್, ಜಾರಕಿಹೊಳಿ, ಈ ರೀತಿ ದಲಿತ ನಾಯಕರು ಸಭೆ ರದ್ದಾಗಿದ್ದಕ್ಕೆ ಡಿ.ಕೆ. ಶಿವಕುಮಾರ್ ಅವರೇ ಹೈಕಮಾಂಡ್ಗೆ ಈ ವಿಚಾರವನ್ನು ಹೇಳಿ ಸಭೆಯನ್ನು ರದ್ದು ಮಾಡಿದ್ರು ಬೇಕು ಅಂತಲೇ ಅನ್ನುವಂಥ ಆರೋಪವನ್ನು ಮಾಡ್ತಾ ಬರ್ತಾ ಇದ್ದಾರೆ. ಪವರ್ ಶೇರಿಂಗ್ ಸಂಬಂಧಪಟ್ಟಂತೆ ಕೂಡ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ತೀವ್ರ ಸ್ವರೂಪಕ್ಕೆ ಹೋಗಿದೆ. ದಲಿತ ನಾಯಕರು ಬೇಸರಗೊಂಡಿದ್ದಾರೆ. ಹಾಗಾಗಿನೇ ಇವತ್ತಿನ ಸಭೆಯಲ್ಲಿ ಸಿಡಿದೇಳ್ತಾರ ಹಾಗಾದರೆ ಸುರ್ಜೇವಾಲಾ ಮುಂದೆ? ಯಾಕಂತ ಹೇಳಿದ್ರೆ ಇವತ್ತು ಸಾಲು ಸಾಲು ಸಭೆಗಳನ್ನು ಕಾಂಗ್ರೆಸ್ ಕರೆದಿದೆ. ಬಹಳ ದಿನಗಳಿಂದ ನೋಡ್ತಾ ಇದ್ದೀವಿ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಎರಡೂ ಬಣಗಳ ನಡುವಿನ ಆ ಆಂತರಿಕ ಸಂಘರ್ಷಗಳು, ಜೊತೆಗೆ ಸಿದ್ದರಾಮಯ್ಯ ಬಣದ ನಾಯಕರ ತಿರುಗೇಟುಗಳು, ಡಿ.ಕೆ. ಶಿವಕುಮಾರ್ ಅವರಿಗೆ ಟಾರ್ಗೆಟ್ ಮಾಡಿಕೊಂಡು ಯಾವ ರೀತಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ನೇರವಾಗಿ ಬಹಿರಂಗವಾಗಿಯೇ ತಮ್ಮ ಅಸಮಾಧಾನಗಳನ್ನು ಹೊರಹಾಕ್ತಾ ಇದ್ದಾರೆ. ಎಚ್ಚರಿಕೆಗಳನ್ನು ಕೂಡ ಕೊಟ್ಟಿದ್ದಾರೆ. ಇವತ್ತಿನ ಸಭೆಯಲ್ಲಿ ಸುರ್ಜೇವಾಲಾ ಅವರು ಕೈನಲ್ಲಾಗಿರುವಂತಹ ಗಾಯಕ್ಕೆ ಮದ್ದನ್ನು ನೀಡ್ತಾರ? ಹಾಗಾದರೆ ಬೆಂಕಿ ಹತ್ತಿ ಉರಿತಾ ಇದೆ, ಅದನ್ನು ಆರಿಸ್ತಾರಾ ಸುರ್ಜೇವಾಲಾ? ರಾಜ್ಯದಲ್ಲಿ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಮಾಹಿತಿನ ಆಲ್ರೆಡಿ ಅವರು ದೆಹಲಿಯಲ್ಲಿದ್ದಾಗೆ ಪಡೆದುಕೊಂಡಿದ್ದರು. ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಈ ಪ್ರಸ್ತುತ ಬೆಳವಣಿಗೆಗಳು ಯಾಕಂತ ಹೇಳಿದ್ರೆ ಈಗ ಪವರ್ ಶೇರಿಂಗ್ ಸಂಬಂಧಪಟ್ಟಂತೆ ನೋಡಿ, ಡಿ.ಕೆ. ಶಿವಕುಮಾರ್ ಅವರ ಆಪ್ತರು ಅವರು ಪರವಾಗಿ ಬ್ಯಾಟ್ ಮಾಡ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು 2.5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂಥೇಳಿ ಸಿದ್ದರಾಮಯ್ಯನವರು ಬಣದವರು ಹೇಳ್ತಾ ಇದ್ದಾರೆ. 5 ವರ್ಷ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಇರ್ತಾರೆ ಅಂಥೇಳಿ ದಲಿತ ನಾಯಕರು ಹೇಳ್ತಾ ಇದ್ದಾರೆ. ಕೆಳವರ್ಗದವರಿಗೆ ಅವಕಾಶಗಳನ್ನು ಕೊಡಬೇಕು ಅಂಥೇಳಿ. ಅಂದರೆ ಸಿದ್ದರಾಮಯ್ಯನವರು ಕೆಳಗಿಳಿಯುವಂತಹ ಪರಿಸ್ಥಿತಿ ಏನಾದರೂ ಬಂದರೆ ಆಕಸ್ಮಿಕವಾಗಿ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟು ಕೊಡಬಾರ್ದು ಅನ್ನುವಂತಹ ಚರ್ಚೆಗಳು ದಲಿತ ಸಚಿವರ ನಡುವೆ ನಡೆದಿದೆ ಅನ್ನೋದು ಗೊತ್ತಾಗಿದೆ. ಹಾಗಾಗಿನೇ ಈ ಎಲ್ಲ ಅಸಮಾಧಾನಗಳಿಗೆ ಸುರ್ಜೇವಾಲಾ ಅವರು ಯಾವ ಪ್ಲ್ಯಾನನ್ನು ಮಾಡ್ತಾರೆ ಹಾಗಾದರೆ? ಯಾಕಂದರೆ ಈಗ BJPಗೆ ಅಸ್ತ್ರಗಳನ್ನು ಕೊಡ್ತಾ ಇದ್ದಾರೆ ಕಾಂಗ್ರೆಸ್ನವರು. ಹಾದಿ ಬೀದಿಯಲ್ಲಿ ರಂಪಾಟ ಮಾಡಿಕೊಳ್ತಾ ಇದ್ದಾರೆ. ಜೊತೆಗೆ KPCC ಅಧ್ಯಕ್ಷ ಗಾದಿಗೆ ಸಂಬಂಧಪಟ್ಟಂತೆ ಕೂಡ ಕೆಲವೊಂದಿಷ್ಟು ಸ್ಟೇಟ್ಮೆಂಟ್ಗಳು ಬರ್ತಾ ಇದ್ದಾವೆ. ಇವೆಲ್ಲ ನೋಡ್ತಾ ಇದ್ದರೆ ಇವತ್ತಿನ CLP ಸಭೆಯಲ್ಲಿ ಯಾರು ಹಾಗಾದರೆ ಸಿಡಿದೇಳಬಹುದು, ಯಾರು ಡಿ.ಕೆ. ಶಿವಕುಮಾರ್ ವಿರುದ್ಧವಾಗಿ ದೂರನ್ನು ಕೊಡ್ಬೋದು, ಬಹಿರಂಗವಾಗಿಯೇ ಅಸಮಾಧಾನಗಳನ್ನು ಹೊರಹಾಕ್ಬೋದು. ಇವತ್ತು ಖಂಡಿತವಾಗ್ಲೂ ಕಾಂಗ್ರೆಸ್ ಮನೆಯೊಳಗಿನ ಈ ಭಿನ್ನ ಮತಕ್ಕೆ ಮದ್ದು ಅರಿತಾರ? ಮತ್ತಷ್ಟು ಮಾಹಿತಿ ಶಿವಕುಮಾರ್ ನೀಡ್ತಾರೆ ನೇರ ಸಂಪರ್ಕದಲ್ಲೇ. ಶಿವಕುಮಾರ್, ಕಾಂಗ್ರೆಸ್ನ ಸಾಲು ಸಾಲು ಸಭೆಗಳಿವತ್ತು, CLP ಸಭೆ ಬಹಳ ಮಹತ್ವವನ್ನು ಪಡೆದುಕೊಂಡಿದೆ. ಕೈನಲ್ಲಿ ಆಗಿರುವಂತಹ ಈ ಗಾಯಕ್ಕೆ ಸುರ್ಜೇವಾಲಾ ಮದ್ದು ಅರಿತಾರ, ಹೊತ್ತಿಕೊಂಡಿರುವಂತಹ ಬೆಂಕಿಯನ್ನು ಆರಿಸ್ತಾರ ಅನ್ನುವಂಥ ಪ್ರಶ್ನೆ. ಏನೆಲ್ಲ ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ ಕೆಲವೊಂದಿಷ್ಟು ಸಚಿವರುಗಳು ಅಲ್ಲಿ ಅವ್ರ ಮುಂದೆ ವಿಚಾರಗಳನ್ನು ಪ್ರಸ್ತಾಪ ಮಾಡಲಿಕ್ಕೆ? ಖಂಡಿತ ಪ್ರಭು, ಈಗ ಬೆಳಗಾವಿ ಗಾಂಧಿ ಭಾರತ್ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಭಾರತ್ ಜೋಡೋ ಭವನದಲ್ಲಿ ಈಗ ಸಭೆ ಪ್ರಾರಂಭವಾಗಿದೆ. ರಾಜ್ಯ ಉಸ್ತುವಾರಿಯಾಗಿರುವಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ, ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯ, DCM ಡಿ.ಕೆ. ಶಿವಕುಮಾರ್ ಸೇರಿದಂತೆ ಸಚಿವರು ಮತ್ತು ಶಾಸಕರು, MLCಗಳು, MP ಗಳು ಎಲ್ಲರೂ ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಪೂರ್ವ ಸಿದ್ಧತೆಗೆ ಕುರಿತಂತೆ ಈಗ ಸಭೆಯಲ್ಲಿ ಚರ್ಚೆಗಳಾಗ್ತಾ ಇದೆ. ತದನಂತರ ಪದಾಧಿಕಾರಿಗಳ ಸಭೆ ನಡೆಯುತ್ತೆ. ಆ ನಂತರ ಸಂಜೆ 6 ಗಂಟೆಗೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆಯಲಾಗಿದೆ. ಸಭೆಯಲ್ಲಿ ಇವತ್ತು ಸಚಿವರು, ಶಾಸಕರು ಎಲ್ಲರೂ ಕೂಡ ಭಾಗಿಯಾಗ್ತಾ ಇದ್ದಾರೆ.
ಈ ಸಭೆ ಸಾಕಷ್ಟು ಮಹತ್ವವನ್ನು ಪಡ್ಕೊಳ್ತಾ ಇದೆ. ಯಾಕೆಂದರೆ ಕಳೆದ ಹಲವು ದಿನಗಳಿಂದ ಏನು ಚರ್ಚೆಗಳ ಮೇಲೆ ಚರ್ಚೆಗಳಾಗ್ತಾ ಇದೆ, ಡಿನ್ನರ್ ಪಾಲಿಟಿಕ್ಸ್ ಇರ್ಬೋದು, ಟಿಫನ್ ಪಾಲಿಟಿಕ್ಸ್, ಹಾಗೆ ಪಕ್ಷದಲ್ಲಿ ಒಳಗಡೆ ಎದ್ದಿರುವಂತಹ ಆಂತರಿಕ ಅಸಮಾಧಾನಗಳಿರ್ಬೋದು, ಭಿನ್ನಾಭಿಪ್ರಾಯಗಳಿರ್ಬೋದು, ಇದೆಲ್ಲವೂ ಕೂಡ ಪಕ್ಷ ಮತ್ತು ಸರ್ಕಾರಕ್ಕೆ ಒಂದು ರೀತಿಯಾದಂಥ ಒಂದು ಸಂಕಷ್ಟವನ್ನು ತಂದೊಡ್ಡಿದೆ. ಯಾಕೆಂದರೆ ಡ್ಯಾಮೇಜ್ ಆಗ್ತಾ ಇದೆ ಪಾರ್ಟಿ ಮತ್ತು ಸರ್ಕಾರಕ್ಕೆ. ಪದೇ ಪದೇ ಮಾಧ್ಯಮಗಳಂದೇ ಬೇರೆ ಬೇರೆ ನಾಯಕರು ಬೇರೆ ರೀತಿಯಾದಂಥ ಹೇಳಿಕೆಗಳನ್ನು ಕೊಡ್ತಾ ಇರೋದ್ರಿಂದ ಪಕ್ಷಕ್ಕೆ ಮುಜುಗರ ಎದುರಾಗ್ತಾ ಇದೆ. ಸೊ ಹಾಗಾಗಿ ಇದಕ್ಕೆ ಕಡಿವಾಣವನ್ನು ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಚರ್ಚೆಗಳಾಗುತ್ತೆ. ರಾಜ್ಯ ಉಸ್ತುವಾರಿಯಾಗಿರುವಂಥ ಸುರ್ಜೇವಾಲಾ ಹೈಕಮಾಂಡನ್ನು ಪ್ರತಿನಿಧಿಸ್ತಾ ಇರೋದ್ರಿಂದ ಸಹಜವಾಗಿ ಶಾಸಕರಿಗೆ ಮತ್ತು ಇಲ್ಲಿನ ಜನಪ್ರತಿನಿಧಿಗಳಿಗೆ ಸಲಹೆ ಮತ್ತು ಸೂಚನೆಗಳನ್ನು ಕೊಡಲಿದ್ದಾರೆ. ಪಕ್ಷದ ವಿರುದ್ಧವಾಗಿ ಯಾರು ಕೂಡ ಮಾತನಾಡಬಹುದು. ಸಿಎಂ ಕುರ್ಚಿ ವಿಚಾರ ಇರ್ಬೋದು, ಪಕ್ಷದ ಅಧ್ಯಕ್ಷರ ಬದಲಾವಣೆ ಕುರಿತಂತೆ ಇರ್ಬೋದು, ಹಾಗೆ ತಮ್ಮ ಒಳಗಿರುವಂತಹ ಹಲವು ಅಸಮಾಧಾನಗಳೇನಿದೆ ಅದೆಲ್ಲವನ್ನೂ ಕೂಡ ಇಲ್ಲೇ ಶಾರ್ಟ್ ಔಟ್ ಮಾಡಿಕೊಳ್ಬೇಕು. ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋಗಬೇಕು. ಸರ್ಕಾರ ಮತ್ತು ಪಕ್ಷಕ್ಕೆ ಯಾವುದೇ ರೀತಿಯಾದಂಥ ಡ್ಯಾಮೇಜ್ ಮಾಡುವಂಥ ಒಂದು ಪ್ರಯತ್ನಗಳನ್ನು ಮಾಡಬಾರ್ದು ಅನ್ನುವಂಥ ಒಂದು ಕಿವಿ ಮಾತನ್ನು ಇವತ್ತು ಸುರ್ಜೇವಾಲಾ ಅವರು ಹೇಳಿದ್ದಾರೆ. ಆದರೆ ಇದನ್ನು ಎಷ್ಟರ ಮಟ್ಟಿಗೆ ಶಾಸಕರು ಸಚಿವರು ತೆಗೆದುಕೊಳ್ತಾರೆ ನೋಡಬೇಕಾಗತ್ತೆ. ಯಾಕೆಂದರೆ ದಲಿತ ಸಮುದಾಯದ ಸಚಿವರ ಸಭೆಗೆ ಬ್ರೇಕ್ ಹಾಕಿದ್ರು ಅನ್ನುವಂಥ ವಿಚಾರ ಏನಿದೆ ಅದು ಕಳೆದ ಒಂದು ವಾರದಿಂದಲೂ ಕೂಡ ದೊಡ್ಡ ಮಟ್ಟದ ಅಸಮಾಧಾನಕ್ಕೆ ಕಾರಣ ಆಗಿದೆ. ದಲಿತ ಸಚಿವರು ಮತ್ತು ಶಾಸಕರ ಒಂದು ಕೋಪಕ್ಕೂ ಕೂಡ ಗುರಿಯಾಗಿದೆ. ಇವತ್ತಿನ ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಕೂಡ ಇದರ ಬಗ್ಗೆ ಚರ್ಚೆಗಳಾಗುವಂಥ ಸಾಧ್ಯತೆಗಳಿದೆ. ಚರ್ಚೆಗೆ ಬಂದಂಥ ಸಂದರ್ಭದಲ್ಲಿ ದಲಿತ ಸಮುದಾಯದ ಸಚಿವರು ಮತ್ತು ಶಾಸಕರು ತಮ್ಮ ಅಸಮಾಧಾನವನ್ನು ಸುರ್ಜೇವಾಲಾ ಅವರ ಮುಂದೆನೇ ವ್ಯಕ್ತಪಡಿಸುವಂಥದ್ದಿದೆ. ಯಾಕೆಂದರೆ ಇದೇ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರೇ ಪರಮೇಶ್ವರ್ ಅವರಿಗೆ ದೂರವಾಣಿ ಕರೆಯನ್ನು ಮಾಡಿ ನೀವು ಸಭೆಯನ್ನು ನಡೆಸಬಾರ್ದು ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟಿರ್ತಾರೆ. ಆ ಕಾರಣಕ್ಕಾಗಿ ಸಭೆಯನ್ನು ಮುಂದೂಡಿಕೆ ಮಾಡಲಾಗಿದೆ. ಹಾಗಾಗಿ ಸುರ್ಜೇವಾಲಾ ಅವರ ಮುಂದೆ ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿ ನಾವು ನಮ್ಮ ಸಮುದಾಯದ ಸಭೆಯನ್ನು ಕರೆಯೋದಕ್ಕೆ ನಾವು ಪಾರ್ಟಿಯನ್ನು ಅರೇಂಜ್ ಮಾಡಿದ್ದು, ಆದರೆ ನೀವು ಬೇರೆ ಅಪಾರ್ಥಗಳನ್ನು ತಿಳ್ಕೊಂಡು ಇವತ್ತು ನಮ್ಮ ಸಭೆಗೆ ನೀವು ಮುಂದೂಡಿಕೆ ಮಾಡುವಂತೆ ಮಾಡಿದ್ದೀರಿ, ಬ್ರೇಕನ್ನು ಹಾಕಿದ್ದೀರಿ. ಹಾಗಾಗಿ ನಮಗೆ ಇದರಿಂದ ಸಾಕಷ್ಟು ಅಸಮಾಧಾನ ಆಗಿದೆ, ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ ಅನ್ನುವಂಥ ವಿಚಾರವನ್ನು ಅಲ್ಲಿ ಪ್ರಸ್ತಾಪ ಮಾಡಿ ನೇರವಾಗಿ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸೋದಕ್ಕೆ ಈಗ ಮುಂದಾಗಿದ್ದಾರೆ. ಹಾಗಾಗಿ ಇವತ್ತಿನ ಶಾಸಕಾಂಗ ಪಕ್ಷದ ಸಭೆ ಸಾಕಷ್ಟು ಸದ್ದುಗದ್ದಲಕ್ಕೆ ಕಾರಣ ಆಗಬಹುದು. ಪ್ರಭು ಶಿವಕುಮಾರ್, ಈಗ ಡಿ ಕೆ ಶಿವಕುಮಾರ್ ಅವರೇ ಹೈಕಮಾಂಡ್ಗೆ ಹೇಳಿ ದಲಿತ ಸಚಿವರುಗಳ ಆ ಡಿನ್ನರ್ ಮೀಟಿಂಗನ್ನು ರದ್ದು ಮಾಡಿದ್ರು, ಅಡ್ಡಿಪಡಿಸಿದ್ರು ಅನ್ನುವಂಥ ಆರೋಪ ಇದೆ. ನಾವು ಗಮನಿಸ್ತಾನೆ ಇದ್ದೇವೆ. ಡಿನ್ನರ್ ಪಾಲಿಟಿಕ್ಸ್ನಿಂದ ಶುರುವಾಗಿ ಪವರ್ ಶೇರಿಂಗ್ವರೆಗೂ ಅದು ಆ ಹಂತಕ್ಕೆ ಬಂತು. ಹಾಗಾಗಿ 1-to-1 ಮಾತುಕತೆ ನಡೆಸುವಂಥ ಸಂದರ್ಭದಲ್ಲಿ ಅವರ ವಿರುದ್ಧ ಏನಾದರೂ ದೂರುಗಳನ್ನು ಕೊಡಬಹುದಾ ಅಂತೇಳಿ ಇಲ್ಲಿ ಪ್ರಭು, ಒಂದು ಕಡೆ ಸಹಜವಾಗಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ವಿಚಾರಗಳು ಕೂಡ ಪ್ರಸ್ತಾಪ ಆಗುತ್ತೆ ಅನ್ನುವಂಥ ಮಾತನ್ನ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಯಾಕೆಂದರೆ ನಾವು ಸಚಿವರು ಯಾರು ಕೂಡ ಇದರ ಬಗ್ಗೆ ಚರ್ಚೆಯನ್ನು ಮಾಡೋದಿಲ್ಲ. ಆದರೆ ನಮ್ಮ ಸಮುದಾಯದ ಶಾಸಕರಿದ್ದಾರೆ, ಅವರು ತಮ್ಮ ಅಭಿಪ್ರಾಯವನ್ನು ಮುಕ್ತವಾಗಿ ಅಲ್ಲಿ ಹೇಳ್ಕೊಳ್ಬಹುದು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅಂದರೆ ನಾವು ಆ ಅರ್ಥವನ್ನು ಗಮನಿಸಬೇಕಾಗತ್ತೆ. ಶಾಸಕರು ತಮ್ಮ ಅಭಿಪ್ರಾಯವನ್ನು ಅಲ್ಲಿ ವ್ಯಕ್ತಪಡಿಸ್ತಾರೆ ಅಂದರೆ ಸಹಜವಾಗಿ ಇವರು ಶಾಸಕರ ಮೂಲಕ ಅಲ್ಲಿ ವಿಚಾರವನ್ನು ಮಂಡನೆ ಮಾಡುವುದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ಇಲ್ಲಿ ಬಹಳ ಸ್ಪಷ್ಟವಾಗಿದೆ. ಸೊ ಆ ಕಾರಣಕ್ಕೆ ಈ ಒಂದು ವಿಚಾರದಲ್ಲಿ ಯಾವ ರೀತಿಯಾದಂಥ ಚರ್ಚೆಗಳಾಗುತ್ತೆ ಮತ್ತು ಅಸಮಾಧಾನಗಳು ಅಲ್ಲಿ ಒಳಗಡೆ ಬರುತ್ತೆ, ಇದರ ಆಧಾರದ ಮೇಲೆ ಸುರ್ಜೇವಾಲಾ ಅವರು ಯಾವ ರೀತಿಯಾದಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಮತ್ತು ಇದನ್ನು ಸಮಾಧಾನ ಮಾಡೋದಕ್ಕೆ ಏನೆಲ್ಲ ಕಸರತ್ತುಗಳನ್ನು ಮಾಡ್ತಾರೆ ಅನ್ನುವಂಥದ್ದು ನಂತರ ಗೊತ್ತಾಗತ್ತೆ. ಯಾಕೆಂದರೆ ನೀವು ಹೇಳಿದಾಗೆ ನೇರವಾಗಿ ಡಿ ಕೆ ಶಿವಕುಮಾರ್ ಅವರು ವೇಣುಗೋಪಾಲ್ ಅವ್ರಿಗೆ ಭೇಟಿ ಮಾಡ್ತಾರೆ ದೆಹಲಿಯಲ್ಲಿ. ವೇಣುಗೋಪಾಲ್ ಅವರ ಮೂಲಕ ಪರಮೇಶ್ವರ್ ಅವರು ಕರೆದಂಥ ಒಂದು ಸಭೆಗೆ ಬ್ರೇಕನ್ನು ಹಾಕ್ಸಿದ್ದಾರೆ ಅನ್ನುವಂಥ ಮಾತುಗಳಿದೆ. ಸೊ ವೇಣುಗೋಪಾಲ್ ಅವರು ಸುರ್ಜೇವಾಲಾ ಅವ್ರಿಗೆ ಹೇಳಿ, ಸುರ್ಜೇವಾಲಾ ಪರಮೇಶ್ವರ್ ಅವ್ರಿಗೆ ದೂರವಾಣಿ ಕರೆಯನ್ನು ಮಾಡಿ ನೀವು ಈ ಸಭೆಯನ್ನು ಮುಂದೂಡಿಕೆ ಮಾಡಿ ಸದ್ಯಕ್ಕೆ ಬೇಡ ಅನ್ನುವಂಥ ಸೂಚನೆಯನ್ನು ಕೊಟ್ಟಿರ್ತಾರೆ. ಹಾಗಾಗಿ ಸುರ್ಜೇವಾಲಾ ಅವರ ವಿರುದ್ಧವಾಗಿ ಕೂಡ ಇವತ್ತು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವಂಥ ಸಾಧ್ಯತೆಗಳಿದೆ. ಈಗಾಗಲೇ ಒಂದು ಕಡೆ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿ ಅವರಿಗೆ ಪತ್ರವನ್ನು ಬರೆಯೋದಕ್ಕೂ ಕೂಡ ದಲಿತ ಸಮುದಾಯದ ಶಾಸಕರು ಈಗ ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಈಗ ನಮಗೆ ಸಿಗ್ತಾ ಇದೆ. ಯಾಕೆಂದರೆ ಇವರು ತೆಗೆದುಕೊಂಡಂಥ ನಿರ್ಧಾರದಿಂದ ನಾವು ನಮ್ಮ ಸಮುದಾಯದ ಸಭೆಯನ್ನು ಕರೆದಿದ್ದು ಪಕ್ಷದ ಒಳಿತಿಗಾಗಿ ಕರೆದಂಥ ಸಭೆ, ಇದಕ್ಕೆ ಕಡಿವಾಣವನ್ನು ಹಾಕಿಸ್ತಾರೆ ಅಂದರೆ ನಾವು ಯಾಕೆ ಸುಮ್ಮನಿರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆ ಶಾಸಕರು ಯೋಚನೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಹೈಕಮಾಂಡ್ಗೆ ಪತ್ರವನ್ನು ಬರೆಯೋದಕ್ಕೂ ಕೂಡ ಈಗಾಗಲೇ ಬಂಗಾರಪೇಟೆ ನಾರಾಯಣಸ್ವಾಮಿ, ಮಳವಳ್ಳಿ ನರೇಂದ್ರ ಸ್ವಾಮಿ ಸೇರಿದಂತೆ ದಲಿತ ಸಮುದಾಯದ ಶಾಸಕರು ಈಗ ಮುಂದಾಗಿರುವಂಥದ್ದು. ಪ್ರಭು ಶಿವಕುಮಾರ್, ಇಲ್ಲಿ ಸುರ್ಜೇವಾಲಾ ಅವರು ಬಂದಿದ್ದಾರೆ, ಬಟ್ ಈಗ ದಲಿತ ಸಚಿವರನ್ನ
ಅಷ್ಟು ಸುಲಭವಾಗಿ ಎದುರು ಹಾಕಿಕೊಳ್ಳುವಂತಹ ಪರಿಸ್ಥಿತಿಗಳು ಕೂಡ ಇಲ್ಲ. ಮುಂದೆ ಪವರ್ ಶೇರಿಂಗ್ ಅಂತ ಬಂದಾಗ ಬೆಂಬಲ ಸಹಜವಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಬೇಕೇ ಬೇಕಾಗುತ್ತೆ. ಹಾಗಾಗಿ ಇದನ್ನು ಯಾವ ರೀತಿ ಅಂದರೆ ಸೂಕ್ಷ್ಮವಾಗಿ ಅಥವಾ ಯಾರಿಗೂ ಕೂಡ ಅಲ್ಲಿ ಅವಿಶ್ವಾಸ ಆಗದೆ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಸುರ್ಜೇವಾಲಾ ಮಾಡ್ಬೋದು. ಅಂದರೆ ಎಲ್ಲರನ್ನೂ ಕೂಡ ಹೇಗೆ ಇವರು ಮನವೊಲಿಸಬಹುದು ಅಂತೇಳಿ ಆ ಒಂದು ಪ್ಲ್ಯಾನನ್ನು ಹೇಗೆ ಮಾಡ್ಕೊಂಡಿದ್ದಾರೆ ಅನ್ನೋದು. ಖಂಡಿತ ಪ್ರಭು, ಯಾಕೆಂದರೆ ಇಲ್ಲಿ ಸ್ವಲ್ಪ ಏನಾದರೂ ಎಡವಟ್ಟು ಮಾಡಿಕೊಂಡ್ರೂ ಕೂಡ ಪಕ್ಷಕ್ಕೂ ಹಿನ್ನಡೆಯಾಗತ್ತೆ, ಸರ್ಕಾರಕ್ಕೂ ಕೂಡ ಡ್ಯಾಮೇಜ್ ಆಗತ್ತೆ. ಯಾಕೆಂದರೆ ಇವತ್ತು ರಾಜ್ಯದಲ್ಲಿ ಬಹುಸಂಖ್ಯಾತ ಸಮುದಾಯ ಅಂತೇಳಿ ಇವತ್ತು ದಲಿತ ಸಮುದಾಯ ಗುರುತಿಸ್ಕೊಳ್ತಾ ಇದೆ. ಅದರಲ್ಲೂ ಅಹಿಂದ ಸಮುದಾಯಗಳೇನಿದೆ, ಅಲ್ಪಸಂಖ್ಯಾತ, ಹಿಂದುಳಿದ, ಹಾಗೆ ದಲಿತ ಸಮುದಾಯ, ಅದು ಕಾಂಗ್ರೆಸ್ನ ಒಂದು ವೋಟ್ ಬ್ಯಾಂಕ್ ಆಗಿ ಬಹಳ ಹಿಂದಿನಿಂದಲೂ ಕೂಡ ಇದೆ. ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ತಾ ಬರ್ತಾ ಇದೆ. ಆ ಸಮುದಾಯದ ಹಲವು ಸಚಿವರು, ಶಾಸಕರು ಕೂಡ ಇದ್ದಾರೆ, 3 ಸಮುದಾಯಗಳು, ಪ್ರಮುಖ ಸಮುದಾಯಗಳು. ಹಾಗಾಗಿ ಇಲ್ಲಿ ಆ ನಾಯಕರ ವಿರುದ್ಧವಾಗಿ ಏನಾದರೂ ಅಲ್ಲಿ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದೇ ಆದರೆ ಅದು ಆ ಸಮುದಾಯದ ಮೇಲೆ ಪರಿಣಾಮವನ್ನು ಬೀರುತ್ತೆ. ಆ ಸಮುದಾಯ ಏನಾದರೂ ಅದನ್ನು ಬೇರೆ ರೀತಿಯಾಗಿ ಸ್ವೀಕರಿಸಿದ್ದೇ ಆದರೆ ಮುಂದಿನ ದಿನಗಳಲ್ಲಿ ಚುನಾವಣೆ ಸಂದರ್ಭದಲ್ಲಿ ಆ ಸಮುದಾಯಗಳು ಕೈಕೊಟ್ಟಿದ್ದೇ ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಮಟ್ಟದ ಹಿನ್ನಡೆಯಾಗತ್ತೆ. ಹಾಗಾಗಿ ಇದನ್ನ ಬಹಳ ನಾಜೂಕಿನಿಂದ ಬಗೆಹರಿಸಬೇಕಾಗತ್ತೆ. ಹಾಗಾಗಿ ದಲಿತ ಸಮುದಾಯದ ಸಚಿವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಸುರ್ಜೇವಾಲಾ ಅವರು ಯಾವ ರೀತಿಯಾಗಿ ಅವರ ಮನವನ್ನ ಒಲಿಸ್ತಾರೆ ಅನ್ನುವಂಥದ್ದನ್ನ ಇವತ್ತು ನೋಡಬೇಕಾಗತ್ತೆ ಪ್ರಭು. ಯಾಕಂದ್ರೆ ಮನವೊಲಿಸಿ ಆ ಪವರ್ ಶೇರಿಂಗ್ ವಿಚಾರದಲ್ಲಿ ಅವರು ಒಂದು ಸೂಕ್ತವಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗತ್ತೆ. ಎಸ್ ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ.